ಇಂದಿನ ತರಗತಿಯಲ್ಲಿ ಇಂದಿನ ತರಗತಿಯಲ್ಲಿ ಇಬ್ಬರು ಗೆಳತಿಯರು ಹಾದಿಯಲ್ಲಿ ಹೋಗುತ್ತಿರುವಾಗ ನಡೆದ ಒಂದು ದೃಶ್ಯಾವಳಿಯ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ನೋಡಿದ್ದೇವೆ. ಆದರೆ ಇವಾಗ ನಾವು ಈ ತರಗತಿಯಲ್ಲಿ ಅದು ಮುಂದಿನ ವಾರದ ಒಂದು ಪಾಠದ ಬಗ್ಗೆ ನಾವು ಅಧ್ಯಯನ ಮಾಡೋಣ ಮಕ್ಕಳೇ. ಇವತ್ತು ನಾವು ಗುಬ್ಬಿ ಮರಿಗಳು, ಗುಬ್ಬಿ ಅಂತಂದರೆ ನೀವೆಲ್ಲರೂ ನೋಡಿದಿರಲ್ಲ, ಸ್ಪ್ಯಾರೋ, ಈ ಎರಡು ಮರಿಗಳು, ಗುಬ್ಬಿ ಮರಿಗಳ ಬಗ್ಗೆ ನಾವು ಈ ತರಗತಿಯಲ್ಲಿ ಅಭ್ಯಾಸ ಮಾಡೋಣ. ಕುಮಾರ, ಅಮ್ಮ ಅಮ್ಮ ಅಮ್ಮ. ಏನು ಕುಮಾರ ಅಂತ ತಾಯಿ ಕೇಳ್ತಾರೆ. ಕುಮಾರ, ಗುಬ್ಬಿಗಳು ಏನು ಮಾಡುತ್ತಿವೆ ಅಂದರೆ ಕುಮಾರ ಕೇಳ್ತಾನೆ, ಅಮ್ಮ ಗುಬ್ಬಿಗಳು ಏನು ಮಾಡ್ತಿದ್ದಾವೆ ಅಂತ. ಅದಕ್ಕೆ ಅಮ್ಮ ಹೇಳ್ತಾರೆ, ನೋಡು ಮಗು, ಗುಬ್ಬಿಗಳು ನಮ್ಮ ಹಾಗೆ ಮನೆಯನ್ನು ಕಟ್ಟಿಕೊಳ್ಳುತ್ತಿವೆ. ಅಂದರೆ ಗುಬ್ಬಿಗಳು ಏನು ಮಾಡ್ತಿದ್ದೇವೆ ಅಂತ ಕೇಳಿದಾಗ ಅದಕ್ಕೆ ಅಮ್ಮ ಏನು ಮಾಡ್ತಾರೆ, ಗುಬ್ಬಿ ನಮ್ಮ ಹಾಗೆ ಅವು ಮನೆಯನ್ನು ಕಟ್ಟಿಕೊಳ್ಳುತ್ತಿವೆ. ಅದಕ್ಕೆ ಕುಮಾರ, ಹಾಗಾದರೆ ಮನೆ ಕಟ್ಟಲು ಬೇರೆಯವರು ಬರುವುದಿಲ್ಲವೇ ಅಂತ ಈ ಒಂದು ತಾಯಿ ಮತ್ತು ಮಗನ ನಡೆಯುವಂಥ ಒಂದು ಸಂಭಾಷಣೆಯನ್ನು ನಾವು ಇಲ್ಲಿ ನೋಡೋಣ. ಹಾಗಾದರೆ ಮನೆ ಕಟ್ಟಲು ಬೇರೆಯವರು ಬರುವುದಿಲ್ಲವೇ? ಇವಾಗ ನಾವೇನು ಮಾಡ್ತೀವಿ, ಮನುಷ್ಯರು ಮನೆ ಕಟ್ಟಬೇಕಂತಂದರೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ, ಅವಲಂಬಿಸಿರ್ತೀವಿ. ಆದರೆ ಈ ಗುಬ್ಬಿಗಳು ಏನು ಮಾಡುತ್ತವೆ, ತನ್ನದೇ ಆದ ತನ್ನದೇ ಮನೆಯನ್ನು ತಾವೇ ಕಟ್ಟಿಕೊಳ್ಳುವುದನ್ನು ನಾವು ನೋಡುತ್ತೇವೆ ಮಕ್ಕಳೇ. ಅದಕ್ಕೆ ಅಮ್ಮ, ಇಲ್ಲ ಮಗು, ತಮ್ಮ ಮನೆಯನ್ನು ತಾವೇ ಮಾಡಿಕೊಳ್ಳುತ್ತವೆ, ಯಾರ ಸಹಾಯವೂ ಪಡೆಯುವುದಿಲ್ಲ. ಅವೇನು ನೋಡ್ತವೆ, ಅವರು ಮನುಷ್ಯರ ಥರ ಅಲ್ಲ, ಅವು ತನ್ನ ಮನೆಯನ್ನು ತಾನೇ ಕಟ್ಟಿಕೊಳ್ಳುತ್ತವೆ ಎಂಬುದನ್ನಾಗಿ ತನ್ನ ತಾಯಿ ಮಗನಿಗೆ ಹೇಳುವುದನ್ನು ನಾವು ನೋಡ್ಬೋದು. ಅದೇ ರೀತಿಯಲ್ಲಿ ಕುಮಾರ, ಹೌದಮ್ಮ, ಹುಲ್ಲು ತಂದು ಗೂಡು ಕಟ್ಟುತ್ತಿವೆ. ಅವು ಗುಬ್ಬಿಗಳು ಏನು ಮಾಡುತ್ತವೆ, ಮನೆಯನ್ನು ಕಟ್ಟಬೇಕಂತಂದರೆ ಹುಲ್ಲನ್ನು ತಂದು ಅವು ಗೂಡು ಕಟ್ಟುತ್ತಿವೆ. ಅಮ್ಮ, ನಾನು ಅವುಗಳಿಗೆ ಏನಾದರೂ ಸಹಾಯ ಮಾಡಬೇಕೆನ್ನಿಸುತ್ತಿದೆ ಅಂತಂದರೆ ಆ ಮಗು ಏನು ಮಾಡುತ್ತೆ, ತಾಯಿ ಹತ್ರ ಹೇಳುತ್ತೆ, ಅಮ್ಮ, ನಾನು ಆ ಒಂದು ಗುಬ್ಬಿಗಳಿಗೆ ಏನಾದರೂ ಸಹಾಯ ಮಾಡಬೇಕೆನಿಸುತ್ತಿದೆ ಅಂತ ಹೇಳುತ್ತೆ ಕುಮಾರ. ಅಮ್ಮ ಅದಕ್ಕೆ ಒಳ್ಳೆಯದು, ಏನು ಮಾಡಬೇಕೆಂದು ಯೋಚಿಸು. ಅಂದರೆ ನೀನು ಏನು ಮಾಡಬೇಕು ಅಂದ್ಕೊಂಡಿದ್ಯಾ ಅದನ್ನು ಯೋಚನೆ ಮಾಡು. ಅದಕ್ಕೆ ಅಮ್ಮ, ಒಳ್ಳೆಯದು, ಏನು ಮಾಡಬೇಕೆಂದು ಯೋಚಿಸು. ಹಲವು ದಿನಗಳ ನಂತರ ಕುಮಾರ, ಅಮ್ಮ, ಗುಬ್ಬಿಗಳು ಈಗ ನನಗೆ ಸ್ನೇಹಿತರಾಗಿದ್ದಾರೆ. ಅಂದರೆ ಗುಬ್ಬಿಗಳು ನನಗೆ ಇವಾಗ ಏನಾಗಿದ್ದಾರೆ, ಸ್ನೇಹಿತ ಮೀನ್ಸ್ ಫ್ರೆಂಡ್ಸ್ ಆಗಿದ್ದಾವೆ ಗುಬ್ಬಿಗಳು. ಅಮ್ಮ, ಹೌದಾ, ಅದು ಹೇಗೆ, ಅದು ಹೆಂಗೆ ನಿನ್ನ ಫ್ರೆಂಡ್ಸ್ ಆದವು ಅಂತ ಕುಮಾರನ ಕೇಳ್ತಾರೆ ತಾಯಿ. ಕುಮಾರ, ದಿನಾಲು ಗೋಡೆಯ ಕಿಟಕಿಯ ಮೇಲೆ ಬಟ್ಟಣಿನಲ್ಲಿ ನೀರನ್ನು, ತಟ್ಟೆಯಲ್ಲಿ ಅನ್ನವನ್ನು ಇಟ್ಟರೆ ಸಾಕು, ಬಂದು ಸೇರುತ್ತವೆ. ಅಂತಂದರೆ ನಾವು ಆ ಪ್ರಾಣಿಗಳು ನಮ್ಮ ಹತ್ರ ಬರಬೇಕಂತ ಏನು ಮಾಡಬೇಕು, ನೀರು ಮತ್ತು ಅನ್ನವನ್ನು ಇಟ್ಟರೆ ಸಾಕು ಎಂದು ಆ ಮಗು ಹೇಳುತ್ತೆ ಅಮ್ಮನಿಗೆ.